ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ವೀಣಾ ಸತೀಶ್. ಇವತ್ತು ಬೂತಾಯಿ ಮೀನು ರವೆ ಫ್ರೈ ಅಥವಾ ಮತ್ತಿ ಮೀನು ರವೆ ಫ್ರೈ ಯಾವ ಥರ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಮೊದಲಿಗೆ 1 kgಯಷ್ಟು ಸಣ್ಣ ಬೂತಾಯಿ ಮೀನನ್ನು ನಾನಿಲ್ಲಿ ತಗೊಂಡಿದ್ದೀನಿ. ಇದನ್ನು ಮೊದಲಿಗೆ ಹೇಗೆ ಕಟ್ ಮಾಡೋದು ಅಂತ ನೋಡ್ಕೊಂಡು ಬರೋಣ. ನೋಡಿ, ಎರಡೂ ಕಡೆಯೂ ಈ ಥರ ಉಜ್ಜಿ ಸಣ್ಣ ಸಣ್ಣ ರೆಕ್ಕೆ ಥರ ಇರುತ್ತೆ ನೋಡಿ, ಅದನ್ನು ಈ ಥರ ಕಟ್ ಮಾಡಿ ತಲೆ ಭಾಗದಲ್ಲಿ ಕಣ್ಣಿನ ಕೆಳಗಡೆಯಿಂದ ಈ ಥರ ಕಟ್ ಮಾಡ್ಕೊಂಡು ಬಂದರೆ ಆಯಿತು. ನೋಡಿ, ಹೊಟ್ಟೆ ಭಾಗ ಈ ಥರ ಸ್ವಲ್ಪ ಕಟ್ ಮಾಡಬೇಕು. ಅದು ಮುಳ್ಳು ಥರ ಇರುತ್ತೆ ನೋಡಿ, ಅದೆಲ್ಲ ಸ್ವಲ್ಪ ಹೋಗಬೇಕು. ನಂತರ ಹೊಟ್ಟೆ ಒಳಗಡೆ ಇರೋ ಈ ಥರ ಗಲೀಜನ್ನು ಕ್ಲೀನ್ ಮಾಡಿದರೆ ಆಯಿತು. ಮೀನು ತುಂಬ ಸುಲಭದಲ್ಲಿ ಮಾಡ್ಬೋದು. ಈ ಬೂತಾಯಿ ಮೀನಲ್ಲಿ ಬೆಸ್ಟ್ ರೆಸಿಪಿ ಅಂದರೆ ಬೂತಾಯಿ ಪುಳಿ ಮುಂಚಿ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ, ತುಂಬ ಚೆನ್ನಾಗಿರುತ್ತೆ. ನೋಡಿ, ಎಲ್ಲ ಮೀನನ್ನು ಈ ಥರ ಕಟ್ ಮಾಡಿ ಕ್ಲೀನ್ ಮಾಡಿ ನಾನಿಲ್ಲಿ ತಗೊಂಡಿದ್ದೀನಿ. ಈಗ ಮಸಾಲಕ್ಕೆ 3 ಸ್ಪೂನಷ್ಟು ಅಚ್ಚ ಖಾರದ ಪುಡಿಯನ್ನು ತಗೋಬೇಕು. ಜೊತೆಗೆ ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ ತಗೋಬೇಕು. 1.5 ಸ್ಪೂನಷ್ಟು ಉಪ್ಪನ್ನು ಹಾಕೋಬೇಕು. ಇದ್ರ ಜೊತೆಗೆ 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೋಬೇಕು. ಇದನ್ನು ಮೊದಲಿಗೆ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿ ಹುಣಸೆ ಹಣ್ಣಿನ ರಸ ಎಷ್ಟು ಬೇಕು ರುಚಿಗೆ ನಿಮಗೆ ಎಷ್ಟು ಬೇಕಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಜೊತೆಗೆ 1 ಮೊಟ್ಟೆಯನ್ನು ಹಾಕ್ಕೋಬೇಕು. ಇದು ಬೈಂಡಿಂಗ್ ಚೆನ್ನಾಗಿರುತ್ತೆ. ಮಸಾಲ ನಿಮಗೆ ಮೀನಿಂದ ಕೋಟಿಂಗ್ ಬಿಡಲ್ಲ, ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಈ ಥರ ದಪ್ಪವಾಗಿ ನೀವು ಕಲಿಸ್ಬೇಕು. ತುಂಬ ತೆಳು ಮಾಡ್ಕೋಬೇಡಿ, ಮಸಾಲ ಬಿಡುತ್ತೆ ಮತ್ತು ಮೀನಿಂದ. ನೋಡಿ, ಇಷ್ಟು ದಪ್ಪ ಇದ್ದರೆ ಸಾಕು. ಈಗ ಒಂದೊಂದೇ ಮೀನಿಗೆ ಮಸಾಲ ಹಾಕುವ ಅವಶ್ಯಕತೆ ಇಲ್ಲ. ಇದು ಸಣ್ಣ ಸಣ್ಣ ಮೀನಲ್ವ, ಒಟ್ಟಿಗೆ ಎಲ್ಲ ಮೀನನ್ನು ಹಾಕಿ ಈ ಥರ ಮಿಕ್ಸ್ ಮಾಡಿದ್ರಾಯಿತು. ಒಂದೇ ಸರಿಗೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಸಾಲೆ ಎಲ್ಲ ಮೀನಿಗೆ ಚೆನ್ನಾಗಿ ಹಿಡಿಬೇಕಲ್ವ, ಹಾಗಾಗಿ ಒಂದು ಅರ್ಧ ಗಂಟೆ ಅಷ್ಟಾದರೂ ನೀವು ಫ್ರಿಜ್ಜಲ್ಲಿಟ್ಟರೆ ಮೀನಿಗೆ ಮಸಾಲ ಚೆನ್ನಾಗಿ ಹಿಡಿಯುತ್ತೆ. ಈಗ ಫ್ರೈ ಮಾಡೋಕ್ಕೆ ನಾವು ರೆಡಿ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಒಂದು ತವ ತಗೋಬೇಕು. ತವಾಗೆ ನಾನಿಲ್ಲಿ ತೆಂಗಿನೆಣ್ಣೆ ಅಥವಾ ಕೊಕೊನಟ್ ಆಯಿಲ್ ಇದೆಯಲ್ಲ, ಅದನ್ನು ಯೂಸ್ ಮಾಡ್ತಾಯಿದ್ದೇನೆ. ಈಗ ಮೀನನ್ನು ಈ ಥರ ರವೆ ಇರುತ್ತಲ್ಲ, ಅಂದರೆ ಚಿರೋಟಿ ರವೆ ತಗೊಂಡಿದ್ದೀನಿ ನಾನಿಲ್ಲಿ. ಇದನ್ನು ಚೆನ್ನಾಗಿ ನೋಡಿ ಈ ರವೆಯಲ್ಲಿ ಡಿಪ್ ಮಾಡಿ ನೀವು ಒಂದೊಂದೇ ಈ ಥರ ಹಾಕ್ಕೋಬೇಕು ಫ್ರೈ ಪ್ಯಾನ್ಗೆ. ಎಣ್ಣೆ ಚೆನ್ನಾಗಿ ಬಿಸಿ ಮಾಡ್ಕೋಬೇಕು. ನಂತರ ಮೀನನ್ನು ಹಾಕ್ಕೋಬೇಕು. ನಂತರ ಮೀಡಿಯಮ್ ಫ್ಲೇಮಲ್ಲಿಟ್ಟು ಬೇಯಿಸ್ಕೊಳ್ಳಿ. ಎಲ್ಲ ಮೀನನ್ನು ಈ ಥರ ಹಾಕ್ಕೋಬೇಕು. ಒಂದು ಕಡೆ 2 ರಿಂದ 3 ನಿಮಿಷ ಬೆಂದರೆ ಸಾಕು. ನಂತರ ಈ ಥರ ಮಗುಚಿ ಹಾಕಬೇಕು. ಎರಡೂ ಕಡೆನೂ 2 ರಿಂದ 3 ನಿಮಿಷ ಬೇಯಿಸಿದರೆ ನಿಮಗೆ ಗರಿ ಗರಿಯಾಗಿ ಈ ಮೀನು ಫ್ರೈ ರೆಡಿ ಆಗುತ್ತೆ. ನೀವು ಡೀಪ್ ಫ್ರೈ ಬೇಕಾದರೂ ಮಾಡ್ಕೋಬೋದು, ಅಥವಾ ರವೆ ಹಾಕದೇ ತವ ಫ್ರೈ ಬೇಕಾದರೂ ನೀವು ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ಬೂತಾಯಿ ಮೀನು ಫ್ರೈ ಆಗೋಕ್ಕೆ ಜಾಸ್ತಿ ಹೊತ್ತು ತಗೊಳ್ಳಲ್ಲ, ಬೇಗ ಇದು ಬೇಯುತ್ತೆ. ನಿಮಗೆ ಟೊಮೆಟೊ ಸಾರು ಅನ್ನದ ಜೊತೆ ಈ ಬೂತಾಯಿ ತವ ಫ್ರೈ ಅಥವಾ ರವೆ ಫ್ರೈ ಒಳ್ಳೆ ಕಾಂಬಿನೇಷನ್. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ, ಹೇಗೆ ಬಂದಿದೆ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸಿಗೋಣ ಇನ್ನೊಂದು ವೀಡಿಯೋದಲ್ಲಿ. ನಮಸ್ಕಾರ.